₹99 ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ನಾಗಲತಾ ಎಂ ಈರಣ್ಣ ವಕೀಲರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ನಮಸ್ಕಾರ, ಮೇಘಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಜಿಲ್ಲಾ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಹೊಸ ಸವಾಲು ಎದುರಿಸಬೇಕಿದೆ. ನ್ಯಾಯಮೂರ್ತಿ ಸುಮಾ. ನಗರದಲ್ಲಿ ಚೆನ್ನೈ ಶಾಪಿಂಗ್. ಚಲನಚಿತ್ರ ನಟಿ ಕೀರ್ತಿ ಸುರೇಶ್, ನಿಶ್ಮಾ ನಾಯ್ಡು ಇವರಿಂದ ವಿದ್ಯುಕ್ತ ಚಾಲನೆ. ಚೆನ್ನೈ ಶಾಪಿಂಗ್ ಮಾಲ್ ಎಲ್ಲ ವರ್ಗದ ಜನರ ಬಯಕೆ ಈಡೇರಿಸಲಿದೆ. ಕನ್ನಡ ನಾಡು ನುಡಿಗೆ ಚಲನಚಿತ್ರ ರಂಗಬದ್ಧ. ನಿಶ್ಮಿಕಾ ನಾಯ್ಡು. ಜನರ ಆಸೆಗಳ ಈಡೇರಿಕೆ ಚೆನ್ನೈ ಶಾಪಿಂಗ್ ಮಾಲ್ ಮುಂದೆ. ಕೀರ್ತಿ ಸುರೇಶ್. ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ರಂಗಗಳಲ್ಲಿ ಮಹಿಳೆ ಮುಂದೆ ಇದ್ದರೂ ಮನಸ್ಥಿತಿ ಬದಲಾಗುತ್ತಿಲ್ಲ. ಸರೋಜಾ ಗೋನ್ವಾರ್. ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗೈರು. ಅಶೋಕ್ ಕುಮಾರ್ ಜೈನ್ ಖಂಡನೆ. ಈಗ ವಾರ್ತೆಗಳ ವಿವರ. ಸ್ಮಶಾನದ ಅಂತ್ಯಕ್ರಿಯೆಯಿಂದ ಹಿಡಿದು ಅಂತರಿಕ್ಷದವರೆಗೆ ಮಹಿಳೆ ತೊಡಗಿಸಿಕೊಂಡಿದ್ದಾಳೆ. ಪುರುಷನಿಗೆ ಸಮಾನವಾಗಿ ತೊಡಗಿಸಿಕೊಂಡಿದ್ದರೂ ಹೊಸ ಸವಾಲು ಮಹಿಳೆಯರು ಎದುರಿಸುವಂತಾಗಿದೆ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಉಮಾ ಎಂಜೆ ಹೇಳಿದರು. ಅವರೆಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ವಕೀಲರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ರಾಷ್ಟ್ರೀಯ ಲೋಕ್ ಅದಾಲತ್ ಉದ್ಘಾಟಿಸಿ ಮಾತನಾಡಿದರು. ಶತಮಾನಗಳ ಹಿಂದೆ ಮಹಿಳೆ ಎದುರಿಸುತ್ತಿದ್ದ ಶೋಷಣೆ ವಿರುದ್ಧ ಕಿಡಿಯಾಗಿ ಹೊತ್ತಿದ ಪ್ರತಿಭಟನೆ ಇಂದು ಮಹಿಳಾ ಸಮಾನತೆಗೆ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಎಲ್ಲೆಡೆ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಸಾಕಷ್ಟು ಮಹಿಳೆ ಮುಂದೆ ಬಂದಿದ್ದು ಎಲ್ಲಾ ರಂಗಗಳಲ್ಲಿಯೂ ಮಹಿಳೆಯರು ತೋರಿಸಿಕೊಂಡಿದ್ದಾರೆ. ಆದರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಭದ್ರತೆಯ ಕುರಿತಾದ ಅನೇಕ ಸಮಸ್ಯೆಗಳಿವೆ. ಮಹಿಳೆಯನ್ನು ತಾಯಿ ಎಂದು, ಕ್ಷಮಾಧರಿತ್ರಿ ಎಂದು ಪರಿಭಾವಿಸುವಾಗ ಮಹಿಳೆ ಮೇಲೆ ನಡೆಯುವ ದೌರ್ಜನ್ಯಗಳು, ಹಿಂಸೆಗಳು ತಡೆಯಲು ಪೂರ್ಣವಾಗಿ ಯಶಸ್ಸು ಕಂಡಿಲ್ಲ. ಸಮಾನತೆ ಬೇಡಿಕೆಯೊಂದಿಗೆ ಮನೆ ಕೆಲಸವನ್ನ ಇಂದಿಗೂ ಮಹಿಳೆ ನಿರ್ವಹಿಸುತ್ತಲೇ ಬಂದಿದ್ದಾಳೆ. ಮತ್ತಷ್ಟು ಮಹಿಳೆಯ ರಕ್ಷಣೆ, ಶೋಷಣೆ ಮುಕ್ತ ಸಮಾಜ ನಿರ್ಮಾಣವಾಗಬೇಕಾಗಿದೆ ಎಂದರು. ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಕಾರ್ಯಕ್ರಮ. ಬಾಳ ಹಾದಿಗೆ ಬೆಳಕಾಗುವ ನಂದಾದೀಪ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಭಾರತೀಯ ವಕೀಲರು. ಇವರು ಜೋರಾದ ಚಪ್ಪಾಳೆಯೊಂದಿಗೆ ಅವರ ವೇದಿಕೆಗೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಇವರಿಗೆ ಶ್ರೀ ತೋರಿಸಿ ಸಮಾಜದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆಯಬೇಕೆಂದು ತಮ್ಮ ಅಧ್ಯಕ್ಷೀಯ ಭಾಷಣ ನನ್ನ ಮತ್ತು ನಿಮ್ಮ ಪರವಾಗಿ ಧನ್ಯವಾದಗಳು. ಒಂದು ಯಾವುದೇ ಮೇಡಮ್ ಸ್ವಲ್ಪ ಈ ಸೈಡ್
ಮಹಿಳೆಯ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ನಮ್ಮ ವಕೀಲ ಮಿತ್ರರು ಕೂಡ ಬಹಳ ಅದರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲರಿಗೂ ತಿಳಿದಂಥದ್ದು ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಎನ್ನುವಂತಹ ಹಿನ್ನೆಲೆ ಏನು, ಇತಿಹಾಸ ಏನು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತು. ಸುಮಾರು ಒಂದು ಶತಮಾನದ ಹಿಂದಿನ ಒಂದು ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಶೋಚನೀಯವಾಗಿತ್ತು, ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಒಂದು ಚಳುವಳಿ, ಒಂದು ಸಣ್ಣ ಕಿಡಿ, ಅದು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಮಾರ್ಚ್ 8ರಂದು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ. ಈ ಪದ್ಧತಿ ಅಥವಾ ಈ ದಿನಾಚರಣೆ ಯಾವ ಕಾರಣಕ್ಕೆ ಆ ದಿನ ಆಚರಿಸಲಿಕ್ಕೆ ಪ್ರಾರಂಭ ಆಯಿತು, ಅದರಿಂದಾಗಿ ನಾವಿವತ್ತು ಬಹಳಷ್ಟು ಮುಂದೆ ಬಂದಿದ್ದೀವಿ. ಮಹಿಳೆಯರು ಪ್ರಕೃತಿಯಲ್ಲಿ ಯಾವುದೇ ಜೀವಾಂಕುರಕ್ಕೂ ಮಹಿಳೆ ಕಾರಣ ಅನ್ನುವಂತಹ ಸತ್ಯ ಎಲ್ಲರಿಗೂ ನಮಗೆ ತಿಳಿದಿದೆ. ಅದೇ ರೀತಿ ಮಹಿಳೆಯನ್ನ ಭೂಮಿಗೆ ಹೋಲಿಸ್ತೀವಿ, ತಾಯಿಗೆ ಹೋಲಿಸ್ತೀವಿ, ಕ್ಷಮೆಯ ಧರಿತ್ರಿ ಅಂತೀವಿ, ಎಲ್ಲ ಉಪಮೇಯಗಳನ್ನು ನಾವು ಕೊಡ್ತೇವೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮಹಿಳೆ ಪುರುಷನ ಸಮಸಮವಾಗಿ ಮನೆಯಿಂದ ಹೊರಗೆ ಬಂದು ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಲ್ಲೇ ನೋಡಿ ಎಷ್ಟೊಂದು ಜನ ನ್ಯಾಯಾಧೀಶರಿದ್ದಾರೆ, ನ್ಯಾಯವಾದಿ ಮಿತ್ರರಿದ್ದಾರೆ, ನಮ್ಮ ಕೋರ್ಟ್ ಸಿಬ್ಬಂದಿ ವರ್ಗ ಇದ್ದಾರೆ, ಬಹಳಷ್ಟು ಜನ ಮಹಿಳೆಯರು ನಾವು ಇಲ್ಲಿದ್ದೀವಿ. ಮಹಿಳೆಯರು ಅಂತ ಸೇರಿದ ಕೂಡಲೇ ಒಬ್ಬರು ಅಥವಾ ಇಬ್ಬರು ಇದ್ರೆ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ ನಮ್ಮಲ್ಲಿ. ಒಂದು 4-5 ಜನ ಇದ್ರೆ ನಿಮ್ಮನ್ನು ಮೇಯಿಸಿಬಿಡ್ತಾರೆ. ಇವತ್ತಿನ ಸಂಭ್ರಮ ನೋಡಿ, ಅವರು ಬಂದಿರ್ತಕ್ಕಂಥ ಅಲ್ಲಿ ಒಂದು ಕಳೆ ಇರುತ್ತೆ, ಒಂದು ಲವಲವಿಕೆ ಇರುತ್ತೆ, ಯಾವುದೋ ಒಂದು ಸ್ಫೂರ್ತಿ ಅವರಲ್ಲಿ ಇರುತ್ತೆ. ಡಲ್ ಆಗಿ ಕೂತ್ಕೊಳ್ಳುವಂಥದ್ದು ಜಾಯಮಾನ ಅಲ್ಲ. ಹಾಗೆ ಅಂತ ಹೇಳಿ ಅವರೆಲ್ಲರೂ ಬಹಳ ಸುಖವಾಗಿದ್ದಾರೆ ಕೇಳಿದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ಕಥೆ ಇರುತ್ತೆ, ಒಂದೊಂದು ನೋವು ಇರುತ್ತೆ, ಒಂದೊಂದು ಬೇಸರ ಇರುತ್ತೆ. ಆದರೆ ಇದೆಲ್ಲವನ್ನು ಭೇಟಿ ಹೊರಗೆ ಬಂದಾಗ ನಗುಮುಖವನ್ನು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ ಮಾತನಾಡಿ, ಮಹಿಳೆ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾಳೆ. ಹೌಸ್ ವೈಫ್ ಎಂದರೂ ಇಡೀ ಕುಟುಂಬ ಸಮಾಜಕ್ಕೆ ಪ್ರೇರಣೆಯಾಗಿ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳೆಯನ್ನು ಪೂಜಿಸುವ ನೆಲದಲ್ಲಿಯೇ ದೌರ್ಜನ್ಯಗಳು, ಅತ್ಯಾಚಾರದಂತಹ ಘಟನೆಗಳು ಸಮಾಜಕ್ಕೆ ಕಂಟಕವಾಗಿವೆ. ಕುಟುಂಬಕ್ಕೆ ಜೀವನವನ್ನೇ ತ್ಯಾಗ ಮಾಡುವ ಮಹಿಳೆಯರ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಎಲ್ಲದಕ್ಕೂ ಮಹಿಳೆಯೇ ಪ್ರಥಮ. ಯಾವುದೇ ಅಂಗದಲ್ಲಿ ಸ್ವಲ್ಪ ಕುಳಿತುಕೊಂಡು ನಾವು ವಿಚಾರ ಮಾಡಿದರೆ ಪುರುಷರೇ ಹಿಂದೆ, ಮಹಿಳೆಯೇ ಪ್ರಥಮ. ಮಹಿಳಾ ದಿನಾಚರಣೆ ಇದೆ, ಪುರುಷ ದಿನಾಚರಣೆ ಇಲ್ಲ. ಕಲ್ಪನಾ ಚಾವ್ಲಾ ಪ್ರಥಮ, ಸುನೀತಾ ವಿಲಿಯಮ್ಸ್ ಅಂತರಿಕ್ಷ ಗಗನಯಾನಿಗಳು ಪ್ರಥಮ ಆಗಿದ್ದಾರೆ. ಭಾರತದಲ್ಲಿ 2 ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ. ಪ್ರತಿಭಾ ಪಾಟೀಲ್ ಅವರು ಪ್ರಥಮವಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರೀತಿಮ ಬೀವಿ ಅಂತ ಇದ್ರು ಅಂತೆ, ಅವರು ಬಹುಶಃ ಪ್ರಥಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ಬೋದು. ಯಾವುದೇ ರಂಗದಲ್ಲೂ ಪ್ರಥಮವಾಗಿ ಮಹಿಳೆಯರಿದ್ದಾರೆ. ಆದರೆ ಮಹಿಳಾ ಅದು ಏನು ಯಾವುದೇ ಒಂದು ಸಂಸ್ಥೆಯಲ್ಲಿ ರಿಪ್ರೆಸೆಂಟೇಷನ್ ಏನಂತೀವಿ ಅಷ್ಟು ಇವತ್ತಿನ ಕಾಲಕ್ಕೆ ಬೇಡಿಕೆ ರೀತಿಯಲ್ಲಿ ಇಲ್ಲ. ಎಲ್ಲೇ ಹೋದ್ರೂ ನಿಮ್ಮ ಹೆಂಡತಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹೌಸ್ ವೈಫ್ ಅಂತ ಹೇಳೋದು. ದುಡಿಯೋ ಮಹಿಳೆ ಇರದೆ ಹೋದ್ರೆ ಹೌಸ್ ವೈಫ್ ಅಂತಂದ್ರೆ ದುಡಿಯಲಾರದ ಸ್ತ್ರೀ ಅಂತ. ಅಂದ್ರೆ ಒಂದು ಪ್ರಕರಣ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಬೆಂಗಳೂರಲ್ಲಿ ಇದ್ದಾಗ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ನನ್ನ ಪ್ರಕರಣ ಬಂತು. ಅಲ್ಲಿ ಬರ್ತಿದ್ರು ಕೇಸ್ ಆಗಿದ್ದಾರೆ ಹೌಸ್ ವೈಫ್ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಹೌಸ್ ವೈಫ್ದಲ್ಲಿ ಕೌಂಟರ್ ಕ್ಲೇಮ್ ಮಾಡ್ತಾರೆ ಅಮ್ಮ ಗಂಡ ಹೆಂಡತಿ. ಹೌಸ್ ವೈಫ್ ಅಂತ ಡೆಫಿನೇಷನ್ ನನಗೆ ಕೊಟ್ಟಿದ್ದಾರೆ. ಹೌಸ್ ವೈಫ್ ಅಂತಂದ್ರೆ ಎಲ್ಲರಿಗಿಂತ ಮುಂಚೆ ಹೇಳಬೇಕು, ಗಂಡನಿಗೆ ಬೇಕಾದಂತ ನೀರಿನ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ ಮಾಡಬೇಕು, ಈ ವ್ಯವಸ್ಥೆ ಮಾಡಬೇಕು. ವೇದಿಕೆಯಲ್ಲಿ ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀಕಾಂತ್ ಎಸ್ವಿ, 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹತ್ತಿಕಾಳ್ ಪ್ರಭುಸಿದ್ದಪ್ಪ, ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕಲ್ಯಾಣರಾವ್, ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ ಎಚ್ಎ ಸಾತ್ವಿಕ್, ಅಪರ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸುಧೀನ್ ಕುಮಾರ್, 2ನೇ ಹೆಚ್ಚುವರಿ ನ್ಯಾಯಾಧೀಶರಾದ ಶ್ವೇತಾ ಸಿಂಗ್, ಪ್ರಧಾನ ವ್ಯವಹಾರ ನ್ಯಾಯಾಧೀಶರಾದ ಅನಿಲ್ ಶೇಖಣ್ಣನವರ್, ಹುಲ್ಗಪ್ಪ ಡಿ, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್,
ಅರ್ಜುನ್ ಉಪಸ್ಥಿತರಿದ್ದರು. ಮಹಿಳಾ ನ್ಯಾಯವಾದಿಗಳು, ವಕೀಲರು ಭಾಗವಹಿಸಿದ್ದರು. ಚೆನ್ನೈ ಶಾಪಿಂಗ್ ಮಾಲ್ ರಾಜ್ಯದಲ್ಲಿ ತನ್ನ 2ನೇ ಬ್ರ್ಯಾಂಡ್ ಆರಂಭಿಸಿದ್ದು ದೇಶದಲ್ಲಿ ನಂಬರ್ 1 ಶಾಪಿಂಗ್ ಮಾಲ್ ಆಗಿದ್ದು, ಕುಟುಂಬ ಸಮೇತರಾಗಿ ಮಾಲ್ಗೆ ಆಗಮಿಸಿ ಸಂತೋಷದಿಂದ ಶಾಪಿಂಗ್ ಅನುಭವ ಪಡೆಯಬಹುದಾಗಿದೆ ಎಂದು ನಟಿ ನಿಶ್ವಿಕಾ ನಾಯ್ಡು ಹೇಳಿದರು. ಚೆನ್ನೈ ಶಾಪಿಂಗ್ ಮಾಲ್ ದೇಶದ ವಿವಿಧ ರಾಜ್ಯಗಳಲ್ಲಿ ಆರಂಭಿಸಲಾಗಿದ್ದು, ಶಾಪಿಂಗ್ ಮಾಲ್ನಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ದೇಶಾದ್ಯಂತ ಸುಮಾರು 27 ಬ್ರಾಂಚ್ಗಳನ್ನು ಆರಂಭಿಸಿದೆ. ಕರ್ನಾಟಕದ ರಾಯಚೂರಿನಲ್ಲಿ 2ನೇ ಶಾಪಿಂಗ್ ಮಾಲ್ ಆಗಿದ್ದು, ಈ ಶಾಪಿಂಗ್ ಮಾಲ್ನಲ್ಲಿ ಮಹಿಳೆಯರಿಗಾಗಿ 99 ರೂಪಾಯಿದಿಂದ ಆರಂಭವಾಗಿ ಸಾವಿರಾರು ರೂಪಾಯಿವರೆಗೆ ಉಡುಪುಗಳು ಆಕರ್ಷಕ ಬೆಲೆಯಲ್ಲಿ ದೊರೆಯಲಿವೆ. ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ಒಂದು ಸಂಪೂರ್ಣವಾದ ಶಾಪಿಂಗ್ ಅನುಭವವನ್ನು ಇಲ್ಲಿ ಪಡೆಯಬಹುದಾಗಿದ್ದು, ಮಹಿಳೆಯರಿಗೆ ಸೀರೆಗಳು, ಪುರುಷರು ಮತ್ತು ಮಕ್ಕಳಿಗೆ ಸಿದ್ಧ ಉಡುಪುಗಳು ಮತ್ತು ಇತರ ರೀತಿಯ ಬಟ್ಟೆಗಳನ್ನು ಇಲ್ಲಿ ದೊರೆಯಲಿವೆ. ಚೆನ್ನೈ ಶಾಪಿಂಗ್ ಮಾಲ್ನಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಖರೀದಿಸಬಹುದಾಗಿದೆ. ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಅತ್ಯುನ್ನತ ಗುಣಮಟ್ಟದ ಉಡುಪುಗಳು ಇಲ್ಲಿ ದೊರೆಯಲಿವೆ. ಸೌಂದರ್ಯ ಕಡಕಳ್ಳಿ ನಾಯಾಂಗ ತುಟಿಗೆ ತುಟಿ ಹಚ್ಚಿ ನಾಳೆ ನಾವೆಲ್ಲಿಂಗ ತುಂಬಾ ಧನ್ಯವಾದಗಳು. ಅಂಡ್ ಮೇಡಮ್ ಮತ್ತೊಮ್ಮೆ ನಿಮಗೆ ತುಂಬಾ ಸ್ವಾಗತ ಅಂತ ಹೇಳ್ತಾ ದಯವಿಟ್ಟು ತಾವು ಆ ಒಂದು ಇನಾಗ್ರೇಷನ್ ಸೆರೆಮನಿನ ಮುಗಿಸ್ಕೊಂಡು ಮತ್ತೆ ನಮ್ಮ ನಿಶ್ವಿಕಾ ನಾಯ್ಡು ಅವರು ಬರಲಿದ್ದಾರೆ. మేడం అందరూ ఒకసారి బ్యాక్ ಕ್ಯಾಮ್ರಾ ತಗೋಪ್ಪ ಇಂದ ನೀನೇ ತೆಗೆದ್ರೆ ಹೆಂಗ ಸ್ವಲ್ಪ ಅವ್ರಿಗೂ ಕೊಡು. ಕನ್ನಡ ತೆಲುಗ ಕೊಂಚಂ ಸರಿತಿಲ್ಲಪ್ಪ ನೀನು ಹೇಳ್ಬಿಡು. నా ఫోన్స్ బ్యాక్ నా ఫోన్స్ బ్యాక్ చలో బస్ నా ఫోన్స్ బ్యాక్ చేయండి. హలో బస్ అద్భుతం. కొంచెం శశి గారు ఇటు చూడండి. ಓಕೆ ಮ್ಯಾಮ್, ಓಕೆ ಥ್ಯಾಂಕ್ ಯು. ಕಂಪ್ಲೀಸ್ ಮಾಡ್ಬೇಡ್ರಿ.
ಓಕೆ ಮೇಡಮ್ ಓಕೆ ಮ್ಯಾಮ್ ಸೂಪರ್. ಆಡಿಯೋ ಬರಲ್ಲ ಬಿಡ್ರಿ, ಆಡಿಯೋ ಬರಲ್ಲ. ನೀವು ಕ್ಲಾಸ್ ಒಂದೊಂದು ಡಿಸೈಡ್ ಮಾಡಕ್ ಹೋಗ್ಬೇಡ್ರಿ. ಆಡಿಯೋ ಬರಲ್ಲ, ಕ್ಯಾಮ್ರಾಮನ್ ನಮಗೆ ಕೇಳ್ತಾರೆ ಆಫೀಸ್ಗೆ. ಶಶಿಗಾರು ಇನ್ನು ಅಷ್ಟು ಡಿಸೈಡ್ ಮಾಡಿ. ಬದಲಾಗುತ್ತಿರುವ ಜೀವನ ಶೈಲಿಯಲ್ಲಿ ಕಡಿಮೆ ದರದಲ್ಲಿ ಮಾರುಕಟ್ಟೆ ಮಾಡುವ ವ್ಯವಸ್ಥೆ ಬದಲಾಗುತ್ತಿರುವ ಚೆನ್ನೈ ಶಾಪಿಂಗ್ ಮಾಲ್. ನಗರದ ಸಾರ್ವಜನಿಕ ಉದ್ಯಾನವನದ ಮುಂಭಾಗದಲ್ಲಿರುವ ದಿ ಚೆನ್ನೈ ಶಾಪಿಂಗ್ ಮಾಲ್ನ ಉದ್ಘಾಟನೆ ಬಳಿಕ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ಪುರುಷರಿಗೆ ಎಲ್ಲಾ ತರಹದ ಉಡುಪುಗಳು ಕೈಗೆಟುವ ದರದಲ್ಲಿ ದೊರೆಯಲಿವೆ ಎಂದರು. ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಬಹುತೇಕ ರಾಜ್ಯದಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಬ್ರಾಂಚ್ಗಳು ತೆರೆಯಲಾಗಿದೆ. ರಾಜ್ಯದಲ್ಲಿ ಮೊದಲ ಬ್ರಾಂಚ್ ದಾವಣಗೆರೆಯಲ್ಲಿ ಆರಂಭಿಸಿದ್ದು, ಇದೀಗ ರಾಯಚೂರಿನಲ್ಲಿ 2ನೇ ಬ್ರಾಂಚ್ ಪ್ರಾರಂಭಿಸಿದೆ. ರಾಯಚೂರಿನ ಜನತೆಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಎಂದು ಹೇಳಿದರು. ದಿ ಚೆನ್ನೈ ಶಾಪಿಂಗ್ ಮಾಲ್ ಮಾರ್ಚ್ 10ರಂದು ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಶಾಪಿಂಗ್ ಮಾಲ್ ಉದ್ಘಾಟನೆಯಾಗಲಿದೆ. ಕುಟುಂಬಸ್ಥರೊಂದಿಗೆ ಆಗಮಿಸಿದ ಶಾಪಿಂಗ್ ಮಾಡುವುದರ ಜೊತೆಗೆ ಖುಷಿ ಪಡೆಯಬಹುದು ಎಂದು ಹೇಳಿದರು. ಕನ್ನಡಕ್ಕೆ ಅವಮಾನ ಮಾಡುತ್ತಿರುವ ಬಗ್ಗೆ ಖಂಡಿಸಲಾಗುತ್ತದೆ. ಕನ್ನಡ ಗಡಿ ಭಾಷೆ ವಿಚಾರ ಬಂದಾಗ ಎಲ್ಲರೂ ಒಂದಾಗಬೇಕಾಗಿದೆ. ಇಲ್ಲಿಯ ಭಾಷೆ, ಪ್ರೀತಿ, ವಿಶ್ವಾಸ ಗಳಿಸಬೇಕು. ಈ ತಿಂಗಳು ಕೊನೆಯ ವಾರದಲ್ಲಿ ಹೊಸ ಸಿನಿಮಾ ಆರಂಭವಾಗಲಿದೆ. ಉಪಮುಖ್ಯಮಂತ್ರಿ ಹೇಳಿಕೆ ಖಂಡಿಸಲಾಗುತ್ತದೆ. ಕನ್ನಡಕ್ಕೆ ಅವಮಾನ ಮಾಡುತ್ತಿರುವ ಬಗ್ಗೆ ಖಂಡಿಸಲಾಗುತ್ತದೆ. ಕನ್ನಡ ಗಡಿ ಭಾಷೆ ವಿಚಾರ ಬಂದಾಗ ಎಲ್ಲರೂ ಒಂದಾಗಬೇಕಾಗಿದೆ. ಇಲ್ಲಿಯ ಭಾಷೆ, ಪ್ರೀತಿ, ವಿಶ್ವಾಸ ಗಳಿಸಬೇಕು ಎಂದರು. ಪ್ರಮೋಷನ್ ಮೂಲಕ ಅಟ್ಲೀಸ್ಟ್ ಬರ್ತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಚೆನ್ನೈ ಶಾಪಿಂಗ್ ಮಾಲ್ ಇನಾಗ್ರೇಷನ್ ಮುಖಾಂತರ ಬಿಕಾಸ್ ಇದ್ರ ಮುಖಾಂತರ ನಾನು ರಾಯಚೂರು ಜನನ ಮೀಟ್ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ಚೆನ್ನೈ ಶಾಪಿಂಗ್ ಮಾಲ್ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ್ ಎಲ್ಲ ಕಡೆ ಒಂದು ನಂಬರ್ 1 ಸ್ಥಾನದಲ್ಲಿದ್ದಾರೆ, ಹೆಸರು ಮಾಡ್ತಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕಕ್ಕೆ ಬಂದಿರೋದು, ಅದು ರಾಯಚೂರಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇದು ಹಿಂದೆ ದಾವಣಗೆರೆಯಲ್ಲಿ ಮೊನ್ನೆ ತಾನೇ ಮಾರ್ಚ್ 1ರಂದು ಇನ್ನೊಂದು ಶೋರೂಮ್ನ ಓಪನ್ ಮಾಡಿದ್ರು. ಇದು 27ನೇ ಶೋರೂಮ್ ಇದು ಓವರ್ ಆಲ್. ಸೊ ಇನ್ನ ಕಡಪಾಲಿ ಒಂದು 28th ಶೋರೂಮ್ ಬರ್ತಾ ಇದೆ, ಮಾರ್ಚ್ 10th ಬರ್ತಾ ಇದೆ. ಸೊ ಅದಕ್ಕೂ ಕೂಡ ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಈ ಶೋರೂಮ್ ಬಂದು ಎಲ್ಲಾರ್ಗೂ ಸೇರುವಂತ, ಎಲ್ಲಾರ್ಗೂ ಉಪಯೋಗ ಆಗುವಂತ ಒಂದು ಮಾಲ್. ಇಲ್ಲಿ ಅವ್ರು ಸ್ಟಾರ್ಟಿಂಗ್ ಹೇಳ್ತಾ ಇದ್ರು, ಇಲ್ಲಿ 99 ರೂಪೀಸಿಂದ ಸ್ಟಾರ್ಟ್ ಆಗುವಂಥ ಐಟಮ್ಸ್ ಇದೆ ಅಂತ. ಸೊ ಎಲ್ರಿಗೂ ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಒಂದೇ ಕಡೆ ಎಲ್ಲರೂ ಕುಟುಂಬದವರು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಶಾಪಿಂಗ್ ಮಾಡ್ಬೋದು. ಸೊ ಶಾಪಿಂಗ್ ಅಂದರೆ ಎಲ್ರಿಗೂ ಅದೇ ಇಂಪಾರ್ಟೆಂಟ್ ಅಲ್ಲ, ಒಟ್ಟಿಗೆ ಬರೋದು, ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಳ್ಳೋದು. ಸೊ ಇಂಥ ಒಳ್ಳೆ ಶಾಪಿಂಗ್ ಮಾಲು ಇಲ್ಲಿ ರಾಯಚೂರಿಗೆ ಬಂದಿರೋದು ತುಂಬ ಹೆಮ್ಮೆ ಆಗ್ತಿದೆ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಚೆನ್ನೈ ಶಾಪಿಂಗ್ ಮಾಲ್ ಫಾರ್ ಕಮಿಂಗ್ ಟು ಕರ್ನಾಟಕಕ್ಕೆ ಬಂದು ಇಲ್ಲಿ ನಿಮ್ಮ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀರಾ. ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ದೇವರಲ್ಲಿ. ಆ್ಯಂಡ್ ರಾಯಚೂರು ಜನತೆಗೆ ಅಫ್ಕೋರ್ಸ್ ಎಲ್ರಿಗೂ ಉಡುಪು ಯಾರಿಗಿಷ್ಟ ಇಲ್ಲ ಹೇಳಿ, ಖಂಡಿತವಾಗ್ಲೂ ಬಂದು ಶಾಪಿಂಗ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ಇಷ್ಟು ವರ್ಷ ನಮಗೆ ಪ್ರೀತಿ ತೋರಿಸಿದಂತೆ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಮಾಲೀಕರಾದ ಮರ್ರಿ ವೆಂಕಟರೆಡ್ಡಿ, ಮರ್ರಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತುಗಳು. ಬಂದಾಯಿತು ಮನ ಮೆಚ್ಚಾಯಿತು ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ನಾಗಲತಾ ಎಂ ಈರಣ್ಣ ವಕೀಲರು. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ಇಂಟರ್ನ್ಯಾಷನಲ್
ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ನಾಗಲತಾ ಎಂ ಈರಣ್ಣ ವಕೀಲರು. ಯಾರಿಗಿಲ್ಲ ಕಮ್ಮಿ ನಾವ್ಯಾರಿಗಿಲ್ಲ ಕಮ್ಮಿ ಸಮಾನತೆಯ ಹಕ್ಕು ಸಾರು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಜನರ ಆಸೆ ಈಡೇರಿಸಲಿದೆ ಎಂದು ಬಹುಭಾಷಾ ನಟಿ ಕೀರ್ತಿ ಸುರೇಶ್ ಹೇಳಿದರು. ಅವರಿಂದು ಚೆನ್ನೈ ಶಾಪಿಂಗ್ ಮಾಲ್ ಉದ್ಘಾಟನೆ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಜನರ ನಿರೀಕ್ಷೆಯಂತೆ ಕಡಿಮೆ ದರದಲ್ಲಿ ಒಂದೇ ಸೂರಿನಲ್ಲಿ ಎಲ್ಲಾ ವಸ್ತುಗಳು ದೊರೆಯುವಂತೆ ಮಾಡುವ ಪ್ರಯತ್ನದಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ಮುಂದಿದೆ. ಜನರು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. size only, and I'm coming for them for second time. Before my whole future last time we did live show, and day after tomorrow Kadapa store గురించి collection sir log ఇది ಬಡಿ sir rate use second shopping and I think sir log ಇದು ಬಡಿ ಯಾಕೆ ಗೊತ್ತಾಗಲ್ಲ ಲೋಗೋ ತಿಳಿಸಿ ಸರ್. size only, and I'm coming for them for second time. Before my whole future last time we did live show, and day after tomorrow Kadapa store గురించి ఇది collection sir log ಇದು ಬಡಿ sir rate use ಪ್ರತಿಯೊಂದು ರಂಗದಲ್ಲೂ ಮಹಿಳೆ ಸಾಧನೆ ಮಾಡುತ್ತಿದ್ದು, ಆದರೆ ಮಹಿಳೆಯರ ಮೇಲಿರುವ ಮನೋಚಿಂತನೆಯಲ್ಲಿ ಬದಲಾವಣೆ ಕಂಡಿಲ್ಲ. ಸಮಾಜ ಮಹಿಳೆಯರನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಎಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಸರೋಜಾ ಗೋಲ್ವಾರ್ ಹೇಳಿದರು. ಜಿಲ್ಲಾ ನೌಕರರ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಮಹಿಳೆಯ ಹೋರಾಟವು ಪುರುಷರ ವಿರುದ್ಧವಲ್ಲದೆ ಸಮಾನ ಹಕ್ಕುಗಳನ್ನ ಪಡೆಯುವಲ್ಲಿ ಹೆಚ್ಚಾಗಬೇಕಾಗಿದೆ. ಇಂದು ಮಹಿಳೆ ಚಂದ್ರನ ಮೇಲೆ ಕಾಲಿಟ್ಟಿದ್ದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಹಿಳೆ ಕೆಲಸ ಮಾಡುತ್ತಿದ್ದು ಹೆಮ್ಮೆಯ ವಿಚಾರವಾಗಿದೆ. ಒಂದು ಮನೆಯಲ್ಲಿ ಹೆಣ್ಣು ಗಂಡು ಮಕ್ಕಳಿದ್ದರೆ ಹೆಣ್ಣನ್ನು ಬೆಳೆಸುವ ರೀತಿಯೇ ಬದಲಾಗುತ್ತದೆ. ಗಂಡು ಹೆಣ್ಣು ಎಂಬ ತಾರತಮ್ಯವನ್ನ ಯಾರೂ ಕೂಡ ಮಾಡಬಾರದು. ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ಅಗೌರವ, ದೌರ್ಜನ್ಯಗಳು ದಿನನಿತ್ಯ ಹೆಚ್ಚಾಗುತ್ತಿವೆ. ಇದಕ್ಕೆ ಕಾರಣ ಆಧುನಿಕ ತಂತ್ರಜ್ಞಾನಗಳಲ್ಲಿ ಅಶ್ಲೀಲತೆಯನ್ನು ತೋರಿಸುತ್ತಿರುವುದು ಆಗಿದೆ. ತಂತ್ರಜ್ಞಾನವನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳದೆ ಹೆಚ್ಚಾಗಿ ಕೆಟ್ಟದಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸಮಾನ ವೇತನಕ್ಕಾಗಿ ದುಡಿಯೋದು, ಆದರೆ ಪುರುಷರ ವಿರುದ್ಧ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತ ಮಹಿಳೆ ಚಂದ್ರನ ಮೇಲೆ ಕೂಡ ಕಾಲಿಟ್ಟಿದ್ದಾಳೆ. ಯಾವ ಕ್ಷೇತ್ರನೂ ಅವಳಿಗೆ ಉಳಿದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಅದು ಹೆಮ್ಮೆಯ ವಿಚಾರ. ಆದರೆ ಪರಿಸ್ಥಿತಿ ಏನಾಗಿದೆ? ಇವತ್ತು ಕಾಲ ಬದಲಾಗಿದೆನಾ? ಕಾಲ ಹೋಗ್ತಾ ಇದ್ದಾವೆ, ದಿನಗಳು ಹೋಗ್ತಾ ಇದ್ದಾವೆ, ಆದರೆ ಮನೋಚಿಂತನೆಯಲ್ಲಿ ಬದಲಾಗಿದೆನಾ? ಪುರುಷರು ಇವತ್ತು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಿದೆನಾ? ನಾವು ಅದನ್ನು ಗಮನಿಸಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಒಂದು ಮನೆಯಲ್ಲಿ ಒಂದು ಹೆಣ್ಣು ಒಂದು ಗಂಡು ಇದ್ರೆ ಅವ್ರನ್ನ ಬೆಳೆಸೋ ದೃಷ್ಟಿಕೋನನೇ ಬದಲಾಗಿಬಿಡುತ್ತೆ. ಅಲ್ಲಿ ನಾವು ತಾಯಂದಿರು ಮೊದಲು ಅರ್ಥ ಮಾಡ್ಕೋಬೇಕು. ಅಲ್ಲಿಂದಲೇ ನಮ್ದು ಸಮಸ್ಯೆ ಆರಂಭ ಆಗುತ್ತ. ಗಂಡಿಗೊಂದು ರೀತಿ ಹೆಣ್ಣಿಗೊಂದು ರೀತಿಯನ್ನ ನಾವು ಮಾಡಬಾರ್ದು. ಹೆಣ್ಣು ಏನ್ ಕೆಲಸ ಮಾಡ್ತಾಳ, ಗಂಡು ಮಗ ಇದ್ರೆ ಮಗನಿಗೂ ಆ ಕೆಲಸನ ಹಚ್ಚಬೇಕು, ಮಗಳಿಗೂ ಆ ಕೆಲಸ ಹಚ್ಚಬೇಕು. ಒಂದು ವೇಳೆ ನೀವು ಆರಾಮ್ ತಪ್ಪಿದಾಗ ಅವನು ಕೆಲಸ ಮಾಡ್ಬೇಕಲ್ಲ, ಅಲ್ಲಿ ನಾವು ಭೇದ ಭಾವ ಮಾಡ್ಬೋದು. ಹಳ್ಳಿಗಳಲ್ಲಿ ಈವನ್ ಸಿಟಿನಲ್ಲಿ ಕೂಡ ಆ ಸಮಸ್ಯೆ ಇವತ್ತು ನಾವು ನೋಡ್ತಾ ಇದ್ವಿ. ಶಿಕ್ಷಕರಲ್ಲಿನೂ ಕೂಡ ಈಗ ಪ್ಲೇಟ್ ತೊಳಿ ಅಂತ ಹೇಳ್ತಾರೆ. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಯಾರನ್ನ ಹುಡುಗಿಯರಿದ್ರು ಕರಿ ಅಂತ ಹೇಳ್ತಾರೆ. ಯಾಕಂಗ ಹುಡುಗರು ಯಾಕೆ ಮಾಡಬಾರ್ದು? ಹುಡುಗರು ಕೂಡ ಆ ಕೆಲಸನ ಮಾಡಬೇಕು. ಇನ್ನೊಂದು ಕಡೆ ಇವತ್ತು ಇಷ್ಟು ಶತಮಾನದಲ್ಲಿ ನಾವು 21ನೇ ಶತಮಾನದಲ್ಲಿ ಅರ್ಧ ದಾಟಿ ಹೋಗಿದ್ದೀವಿ ಅಂದ್ರೂ ಕೂಡ ಮಹಿಳೆಯರಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಅಗೌರವಗಳು ದಿನನಿತ್ಯ ಹೆಚ್ಚಾಗ್ತಾ ಇದ್ದಾವೆ. ಪ್ರತಿಯೊಂದು ಇವತ್ತು ಪತ್ರಿಕೆ ತೆಗೆದ್ರೆ ಸಾಕು 5-6
ಯುಟಿಯುಸಿ ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎನ್ಎಸ್ ವೀರೇಶ್ ಮಾತನಾಡಿ, ಸಮಾಜದಲ್ಲಿ ದುಡಿಯುವ ಸಾಮಾನ್ಯ ವರ್ಗದ ಮಹಿಳೆಯರ ಸಮಸ್ಯೆಗಳು ಹಾಗೂ ಕಷ್ಟಗಳನ್ನು ಕೊನೆಗಾಣಿಸಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರು ಕೆಲಸ ಮಾಡುತ್ತಾ ಸಾಧನೆ ಮಾಡಿದ್ದಾರೆ. ಆದರೆ ದುಡಿಯುವ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯ ಜೀವನವಿಲ್ಲದಂತಾಗಿದೆ ಎಂದು ಹೇಳಿದರು. ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕಾ ಅಧ್ಯಕ್ಷೆ ಪ್ರಭಾವತಿ, ಎಐಯುಟಿಯುಸಿಇ ಜಿಲ್ಲಾಧ್ಯಕ್ಷ ಮಹೇಶ್ ಚಿಕಲಪರವಿ, ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯಗಳ ಕಾರ್ಮಿಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗಾಯತ್ರಿ, ಆಶಾ ಕಾರ್ಯಕರ್ತೆಯರ ಸಂಘದ ಗ್ರಾಮ ಘಟಕದ ಕಾರ್ಯ ಅಧ್ಯಕ್ಷೆ ಮಲ್ಲಮ್ಮ ಯದ್ಲಾಪುರ್, ಅನಿತಾ ದೇಸಾಯಿ ಸೇರಿದಂತೆ ಇತರರು ಇದ್ದರು. ಅದ್ದೂರಿಯಾಗಿ ಜರುಗಿದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧಿಕಾರಿಗಳು ಗೈರಾಗಿದ್ದು, ಜೊತೆಗೆ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಸಂದೇಶಗಳನ್ನು ಕಳಿಸದೇ ಇರುವುದು ಕನ್ನಡಕ್ಕೆ ಆದ ಅಗೌರವವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಇತ್ತೀಚೆಗೆ ನಡೆದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಉನ್ನತ ಅಧಿಕಾರಿಗಳನ್ನು ಆಹ್ವಾನ ನೀಡಲಾಗಿತ್ತು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ತಹಸೀಲ್ದಾರರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಸಮ್ಮೇಳನಕ್ಕೆ ಆಗಮಿಸದೆ ಕನ್ನಡ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನ ತೋರಿದ್ದಾರೆ ಎಂದು ತಿಳಿಸಿದರು. ಉನ್ನತ ಅಧಿಕಾರಿಗಳು ತಾವು ಆಗಮಿಸದೇ ಇರುವ ಪರಿಸ್ಥಿತಿ ಉಂಟಾದರೆ ತಮ್ಮ ಪರವಾಗಿ ಬೇರೆ ಅಧಿಕಾರಿಗಳನ್ನ ಕಳಿಸಬೇಕಾಗಿತ್ತು. ಆದರೆ ಸಮ್ಮೇಳನಕ್ಕೆ ಯಾವ ಅಧಿಕಾರಿಯೂ ಬಾರದೇ ಇರುವುದು ಖಂಡನೀಯ. ಜೊತೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರನ್ನು ಹೊರತುಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಸೇರಿದಂತೆ ಜಿಲ್ಲೆಯ ಇತರೆ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಶುಭ ಕೋರುವ ಸಂದೇಶವನ್ನು ಕಳಿಸದೆ ನಿರಾಸಕ್ತಿ ತೋರಿದ್ದಾರೆ ಎಂದರು. ಸರ್ಕಾರದ ಅಂಗಸಂಸ್ಥೆಯಾದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರಾಸಕ್ತಿ ಹೀಗೆ ಮುಂದುವರೆದರೆ ಸಂಘಟನೆಯಿಂದ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಕಾರ್ಯಾಧ್ಯಕ್ಷರಾದ ಗ್ರಾಮಾಂತರ ಶಾಸಕರಾದ ದದ್ದಲ್ ಬಸನಗೌಡ ಮಾಡೋದಾಗಿತ್ತಲ್ಲ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಡಬಹುದಾಗಿತ್ತಲ್ಲ, ಈಗ ಯಾಕೆ ಮಾಡಲಿಲ್ಲ? ನಿಮಗೇನು ಸಮಸ್ಯೆ? ಸರ್ಕಾರದವರೇ ನಿಮಗೆ ಕಾರ್ಯದರ್ಶಿಗಳಂತ ಸಂಬಳ ಕೊಟ್ಟಿದ್ದಾರೆ, ಅವ್ರು ಕೂಡ ಒಂದು ಪತ್ರ ಕಳಿಸೋದು ಆಗೋದಿಲ್ಲ. ಅಷ್ಟೊಂದು ತಾತ್ಸಾರ ಭಾವನೆ ನಮಗೆ, ಅಷ್ಟೊಂದು ಅಂದ್ರೆ ನಿಮಗೆ ಎಲ್ಲ ಪ್ರೋಟೋಕಾಲ್ ಬೇಕು, ಪ್ರೋಟೋಕಾಲ್ ಇರಬೇಕು. ಆದ್ರೆ ನೀವು ಅದಕ್ಕೆ ಪ್ರೋಟೋಕಾಲ್ಗೆ ಗೌರವಿಸಿದ್ರೆ ನಾವು ಸುಮ್ಮನೆ ಇರ್ತೀವ? ಕನ್ನಡ ಸಂಘಟನೆಗಳು ಕನ್ನಡಕ್ಕೆ ಆಗೋರು ಆದ್ರೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಅನಿಸೋದಿಲ್ಲ. ಇದು ಪುರಾತನ ಮಾತು. ಯಾರೇ ಇರಲಿ, ಅವ್ರು ಎಂತ ಉನ್ನತ ಹುದ್ದೆಯಲ್ಲಿ ಇರಲಿ, ಸರ್ಕಾರದ ಅಧಿಕಾರಿಗಳು, ನಾವು ಒಪ್ಪೋದಿಲ್ಲ. ಗಡಿಭಾಗದ ರಾಯಚೂರಿನಲ್ಲಿ 6ನೇ ಸಮ್ಮೇಳನ ಆಗುತ್ತದೆ. ಅದು ಸರ್ಕಾರದ ಅಂಗಸಂಸ್ಥೆ, ಸರ್ಕಾರವೇ ಅನುದಾನ ಕೊಡುತ್ತದೆ. ಆದರೂ ಕೂಡ ಒಬ್ಬರು ಸುಳಿದಿರೋದಿಲ್ಲ. ಒಬ್ಬರು ಬಂದಿದ್ದಾರೆ ಮಹಾನಗರ ಪಾಲಿಕೆಯ ಮಹಾಪಾತ್ರ, ಅವರನ್ನು ಗೌರವಿಸ್ತೀವಿ, ಬಂದಿದ್ದಾರೆ, ಗೌರವಿಸಿ. ಆಮೇಲೆ ನಮ್ಮ ಸಂಸದರು ಬಂದಿದ್ದಾರೆ, ಬಹುಶಃ ಅವ್ರಿಗೆ ಅವರು ಡೆಲ್ಲಿಯಲ್ಲಿದ್ರು ಬರ್ತಿದ್ದಿಲ್ಲ ಏನೋ, ಇದ್ರೂ ಬಂದಿದ್ದಾರೆ. ಸಂಗತಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಹೆಚ್ಚುವರಿ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಹಸೀಲ್ದಾರರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮುಂತಾದವರ ಅನುಪಸ್ಥಿತಿ ಕನ್ನಡಕ್ಕೆ ಅಗೌರವದ ತಾತ್ಸಾರದ ಮನೋಭಾವನೆ ಕಂಡು ಬಂದಿರುವುದಕ್ಕೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ. ತುರ್ತು ಕರ್ತವ್ಯದ ಮೇಲೆ ನಿರತರಾಗಿದ್ದರೂ
ಗ್ರಾಮಾಂತರ ಶಾಸಕರು, ಕಾರ್ಯಾಧ್ಯಕ್ಷರು, ಸಮಿತಿಯರು, ಉಳಿದ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಬರುತ್ತದ್ದು ವಿಧಾನಸಭೆ ಅಧಿವೇಶನ ಎಂದು ತಿಳಿದು ಬಂದಿದೆ. ಸರಿ, ಆದರೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ NS ಬೋಸರಾಜ್ ಅವರು ಸಮ್ಮೇಳನದ ವೇದಿಕೆಗೆ ಪತ್ರವನ್ನು ಕಳಿಸಿರುತ್ತಾರೆ. ನಿಮ್ಮ ಸಮ್ಮೇಳನ ಯಶಸ್ವಿಯಾಗಿ ಜರಗಲೆಂದು ಶುಭ ಕೋರಿರುತ್ತಾರೆ. NS ಬೋಸರಾಜ್ ಅವರು ಮಾಡಿದ ಕಾರ್ಯವನ್ನ ನಗರದ ಅಧ್ಯಕ್ಷ ಆಸಿಫ್, ಜಿಲ್ಲಾ ಖಜಾಂಚಿ, ತಾಲೂಕು ಉಪಾಧ್ಯಕ್ಷರಾದ ಮೊಹಮ್ಮದ್ ಅಜೀಜ್, ರಮೇಶ್ ರಾವ್ ಕಲ್ಲೂರ್ಕರ್, ನಗರ ಉಪಾಧ್ಯಕ್ಷರಾದ ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ಮೊಹಮ್ಮದ್ ಆಸಿಫ್ ಸೇರಿದಂತೆ ಇತರರು ಇದ್ದರು. ಮುಖ್ಯಾಂಶಗಳು: ಜಿಲ್ಲಾ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರು ಹೊಸ ಸವಾಲು ಎದುರಿಸಬೇಕಿದೆ, ನ್ಯಾಯಮೂರ್ತಿ ಸುಮಾ. ನಗರದಲ್ಲಿ ಚೆನ್ನೈ ಶಾಪಿಂಗ್, ಚಲನಚಿತ್ರ ನಟಿ ಕೀರ್ತಿ ಸುರೇಶ್, ನಿಶ್ಮಾ ನಾಯ್ಡು ಇವರಿಂದ ವಿದ್ಯುಕ್ತ ಚಾಲನೆ. ಚೆನ್ನೈ ಶಾಪಿಂಗ್ ಮಾಲ್ ಎಲ್ಲ ವರ್ಗದ ಜನರ ಬಯಕೆ ಈಡೇರಿಸಲಿದೆ, ಕನ್ನಡ ನಾಡು ನುಡಿಗೆ ಚಲನಚಿತ್ರ ರಂಗಬದ್ಧ, ನಿಶ್ಮಿಕಾ ನಾಯ್ಡು. ಜನರ ಆಸೆಗಳ ಈಡೇರಿಕೆ, ಚೆನ್ನೈ ಶಾಪಿಂಗ್ ಮಾಲ್ ಮುಂದೆ ಕೀರ್ತಿ ಸುರೇಶ್. ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಎಲ್ಲ ರಂಗಗಳಲ್ಲಿ ಮಹಿಳೆ ಮುಂದೆ ಇದ್ದರೂ ಮನಸ್ಥಿತಿ ಬದಲಾಗುತ್ತಿಲ್ಲ, ಸರೋಜಾ ಗೋನ್ವಾರ್. ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗೈರು, ಅಶೋಕ್ ಕುಮಾರ್ ಜೈನ್ ಖಂಡನೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.